ನಮಸ್ತೆ. 24/7/2025 ಇವತ್ತು ಗುರುವಾರ ದಿನ. ಇವತ್ತಕ್ಕೆ ತಿಥಿ ಅಮಾವಾಸ್ಯೆ ಇದೆ. ರಾತ್ರಿ 12:40 ಆ ನಂತರ ಪ್ರಥಮ. ಚಾಂದ್ರಮಾನ ಪ್ರಕಾರ ಪ್ರಥಮದಿಂದ ತಿಂಗಳು ಚೇಂಜ್ ಆಗುತ್ತೆ. ಹಂಗಾಗಿ ಇವತ್ತು ರಾತ್ರಿಗೆ ತಿಂಗಳು ಹುಟ್ಟುತ್ತದೆ. ಆಷಾಢ ಮುಗಿದು ಶುಭ ತಿಂಗಳು ಅಂದರೆ ಮುಹೂರ್ತಗಳು ಮಾಡುವಂಥ ತಿಂಗಳು ಪ್ರಾರಂಭವಾಗುತ್ತದೆ. ಆದ್ದರಿಂದ ಇವತ್ತಕ್ಕೆ ಒಂದು ತಿಂಗಳವರೆಗೂ ಅಲ್ಲು ಕಚ್ಕೊಂಡು ಕೂತಿದ್ದವರೆಲ್ಲ ಶುಭ ಕಾರ್ಯಗಳಿಗೆ ರೆಡಿ ಆಗಬಹುದು. ಮದುವೆ ಆಗದೇ ಇರೋರಿಗೆಲ್ಲ ಮದುವೆ ಆಗುವ ಸಮಯವಿದು. ಹಂಗಾಗಿ ಇವತ್ತಿನ ನಕ್ಷತ್ರ ಪುನರ್ವಸು ನಕ್ಷತ್ರ. ಇದು ಸಂಜೆ 4:43 ಆ ನಂತರ ಪುಷ್ಯ ನಕ್ಷತ್ರ ಬರುತ್ತದೆ. ಇವತ್ತಿನ ಪುನರ್ವಸು ನಕ್ಷತ್ರದ ನಕ್ಷತ್ರ ಪಾದಗಳು ಹಂಗೆ ಅಂತಂದರೆ 3ನೇ ಪಾದ ಬೆಳಗ್ಗೆ 6:03 10:59 ಆನಂತರ ಸಂಜೆ 4:43 ಪುನರ್ವಸು ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಪುನರ್ವಸು ನಕ್ಷತ್ರವೇ ಮುಗಿತದೆ. ಅಲ್ಲಿಂದ ಅಂದರೆ ಸಂಜೆ 4:43 ಮೇಲೆ ರಾತ್ರಿ 10:30 ಪುಷ್ಯ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:18 ಪುಷ್ಯ ನಕ್ಷತ್ರ, ಆದರೆ ಪಾದ 2. ಆನಂತರ 3ನೇ ಪಾದವಿದೆ. ನಾಳೆಯೂ ಇದೇ ಪುಷ್ಯ ನಕ್ಷತ್ರವಿದೆ. ಹೀಗಾಗಿ ಈ ರೀತಿ ಇವತ್ತಿನ ದಿನವಿದೆ. ವಿಶೇಷವಾಗಿ ಕೊನೆಯ ದಿನ ಅಂದರೆ ಈ ತಿಂಗಳ ಕೊನೆಯ ದಿನ, ಆಷಾಢ ತಿಂಗಳ ಕೊನೆಯ ದಿನ ಅಂತ. ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಬೇಡ. ಒಂದು 2 ದಿನ ತಡ್ಕೊಳ್ಳಿ, ಎಲ್ಲವೂ ಶುಭವಾಗುತ್ತದೆ. ಇವತ್ತಿನ ದುರ್ಮುಹೂರ್ತ ಇರೋದು 10:19 11:10, ಮಧ್ಯಾಹ್ನ 3:25 ಸಂಜೆ 4:16. ಖಂಡಿತವಾಗಿ ಶುಭ ಕಾರ್ಯಗಳು ಮಾಡೋದಿಲ್ಲ, ಆದರೂ ಕೆಲವು ಕಾರ್ಯಗಳಿಗೆ ಇದನ್ನು ನೋಡಿಕೊಳ್ಳಲೇಬೇಕು. ಗುರು ಹೊರೆ ಇರೋದು ಬೆಳಿಗ್ಗೆ 6:03 7:07 ಅದೇ ಥರ ಶುಕ್ರ ಹೊರೆ ಇರೋದು 9:15 10:19 ಮತ್ತು ಗುರು ಹೊರೆ ಎಗೈನ್ ಬರೋದು ಮಧ್ಯಾಹ್ನ 1:30 2:34. ಎಮರ್ಜೆನ್ಸಿಗೆ ಇಂಥದೇ ಸಮಯಗಳನ್ನ ನೀವು ಉಪಯೋಗಿಸ್ಕೊಳ್ಳಿ, ಶುಭವಾಗಿರುತ್ತದೆ ಅಂತ. ಮತ್ತಷ್ಟು ವಿಶೇಷಗಳನ್ನ ಹೊಸ ತಿಂಗಳಿಂದ ಅಂದರೆ ನಾಳೆಯಿಂದ ಎಲ್ಲ ನೋಡೋಣ ಡೀಟೇಲ್ ಆಗಿ. ಇವತ್ತು ಸಿಂಪಲಾಗಿ ಮುಗಿಸಿರ್ತೀವಿ. ವಂದನೆಗಳು, ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ.